ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಈ ನಮ್ಮ ಚಾನಲ್ ಮೇಲೆ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5000 ಮೈಲ್ಸ್ಟೋನ್ ಏನು ನಾವು ರೀಚ್ ಆಗಿದ್ದೀವಿ. ಸೊ ಅದಕ್ಕಾಗಿಯೇ ಈ ವಿಡಿಯೋ ನಾನು ಇವತ್ತು ಮಾಡ್ತಿದ್ದೀನಿ. ಫಸ್ಟ್ ಆಗಿ ಮೊದಲಿಗೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ, ಈ ರೀತಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆಲ್ಮೋಸ್ಟ್ ನಮ್ಮ ಚಾನಲ್ ಮೇಲೆ ಈಗ 5400 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದು ಎಲ್ಲ ನಿಮ್ಮ ಸಪೋರ್ಟ್ನಿಂದಾಗಿ, ನಿಮ್ಮ ಪ್ರೀತಿಯಿಂದಾಗಿ. ಈಗ ಚಾನಲ್ ಮೇಲೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಿದೆ. ಮೊದಲೆಲ್ಲ ಚಾನಲ್ ಮೇಲೆ 100-200 ಬರಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ಸಾವಿರಾರು ವ್ಯೂಸ್ ಚಾನಲ್ ಮೇಲೆ ಬರ್ತಿದೆ. ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಡೈಲಿ ಇನ್ಕ್ರೀಸ್ ಆಗ್ತಿದೆ. ಸೊ ಆದಷ್ಟು ಬೇಗ ನಮ್ಮ ಏನು ಮೈಲ್ಸ್ಟೋನ್ಸ್ ಇದೆ ಅದನ್ನು ನಾವು ರೀಚ್ ಮಾಡ್ತೀವಿ. ನಿಮ್ಮ ಪ್ರೀತಿ ಹೀಗೆ ಇದ್ದರೆ. ತುಂಬ ವೀಡಿಯೋಸ್ ಎಲ್ಲ ನಾನು ಯೂಟ್ಯೂಬ್ ರಿಲೇಟೆಡ್ ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಹಲವಾರು ಜನ ಏನು ಮಾಡ್ತೀರಾ ಸ್ನೇಹಿತರೆ, ವಿಡಿಯೋ ನೋಡಲ್ಲ, ಬರೀ ಕಮೆಂಟ್ ಹಾಕ್ತೀರಾ. ವಿಡಿಯೋ ನೀವು ಚೆಕ್ ಮಾಡಿದರೆ ನಿಮ್ಮ ವಿಷಯಕ್ಕೆ ತಕ್ಕಂತೆ, ನಿಮ್ಮ ಪ್ರಶ್ನೆಗೆ ತಕ್ಕಂತೆ ಪ್ರತಿಯೊಂದು ವಿಷಯ ನಾನು ಕವರ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಸ್ವಲ್ಪ ನಮ್ಮ ಚಾನಲ್ ವಿಸಿಟ್ ಮಾಡಿ, ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ ಡೈರೆಕ್ಟಾಗಿ ನಮ್ಮ ಚಾನಲ್ ಮೇಲೆ ಹೋಗಿ, ಆ ಚಾನಲ್ನಲ್ಲಿ ಸ್ನೇಹಿತರೆ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಮಾಹಿತಿಯ ವಿಡಿಯೋ ಅಲ್ಲಿ ಸಿಗತ್ತೆ. ಹಲವಾರು ವಿಡಿಯೋ ಇದೆ ಅದರಲ್ಲಿ. ನೀವು ಒಂದೊಂದಾಗಿ ಈಗ ನೋಡಿ, ನಿಮ್ಮ ಮೈಂಡಲ್ಲಿ ಇರೋ ಕ್ವಶನ್ ಸೇಮ್ ಇರುತ್ತೆ, ನಾನು ಹಾಕಿರೋ ಟೈಟಲ್ ಒಂದು ಸ್ವಲ್ಪ ಬೇರೆ ಇರುತ್ತೆ, ಬಟ್ ಕ್ವಶನ್ ಸೇಮ್ ಇರೋ ವಿಡಿಯೋ ಅಲ್ಲಿ ಇರುತ್ತೆ. ನೀವು ನೋಡಿದಾಗನೇ ಅದು ಅರ್ಥ ಆಗುತ್ತೆ. ನೀವು ಯೋಚನೆ ಮಾಡಿರೋ ಕ್ವಶನ್ ಬರೆದದ್ದು ಬೇರೆ ಇರೋದು ಬೇರೆ ಇರುತ್ತೆ, ನಾನು ಬರೆದಿದ್ದು ಬೇರೆ ಇರುತ್ತೆ, ಬಟ್ ಟಾಪಿಕ್ ಒಂದೇ ಇರುತ್ತೆ, ವಿಷಯ ಒಂದೇ ಇರುತ್ತೆ. ಸೊ ಅಲ್ಲಿ ನೀವು ವಿಡಿಯೋ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಹೌದು ನಾನು ಏನು ಕ್ವಶನ್ ಮಾಡ್ತಿದ್ದೆ ಆನ್ಸರ್ ಇಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ನೀವು ವಿಡಿಯೋ ನೋಡಿದಾಗ. ಸೊ ಹಲವಾರು ವಿಷಯಗಳನ್ನು ನಾನು ಒಂದೊಂದಾಗಿ ಕವರ್ ಮಾಡ್ತಾ ಬಂದಿದ್ದೀನಿ. ಸೊ ನಮ್ಮ ಚಾನಲ್ ಮೇಲೆ ವಿಸಿಟ್ ಮಾಡಿ. 5000 ಜನ ಇದ್ದೀರಾ, ಎಲ್ಲರೂ ಕೂಡ ಒಮ್ಮೊಮ್ಮೆ ಒಂದೊಂದು ವಿಡಿಯೋ ಡೈಲಿ ನೋಡ್ತಾ ಹೋಗಿ. ನೋಡಿ ಎಷ್ಟು ನೀವು ವಿಡಿಯೋ ಮೇಲೆ ಹೋಗಿ ನಾಲೆಜ್ ಗೇನ್ ಮಾಡ್ತೀರಾ, ಚಾನಲ್ ಮೇಲೆ ಹೋಗಿ ಎಷ್ಟು ನಾಲೆಜ್ ಗೇನ್ ಮಾಡ್ಕೋತೀರಾ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಸಿಗುತ್ತೆ. ನಾವು ಚಾನಲಿನ ಮೇಲೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಇಶ್ಯೂ ಆದರೆ ಏನು ಮಾಡಬೇಕು, ಯಾವ ಇಶ್ಯೂದ ಮೇಲೆ ನಾವು ಕೆಲಸ ಮಾಡಬಾರ್ದು, ಎಡ್ಸೆನ್ಸ್ ಬಗ್ಗೆ ತುಂಬ ವಿಷಯಗಳನ್ನು ನಾನು ಕವರ್ ಮಾಡಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ತಮ್ನೇಲ್ ಹೇಗೆ ಮಾಡೋದು ಅದು ಹಾಕಿದ್ದೀನಿ, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಎಲ್ಲನೂ ಹಾಕಿದ್ದೀನಿ, ಚಾನಲ್ ಸೆಟ್ಟಿಂಗ್ಸು ಇದೆಲ್ಲ ಮಾಡಿ ನಾನು ವಿಡಿಯೋ ಹಾಕಿದ್ದೀನಿ. ಅದಾಗಿಯೂ ತುಂಬ ಜನ ಕಮೆಂಟ್ ಹಾಕ್ತೀರಾ ಸ್ನೇಹಿತರೆ. ಕಮೆಂಟ್ ಹಾಕೋದು ಪ್ರಶ್ನೆ ನೋಡಿದರೆ ನನಗೊಂದು ರೀತಿ ಯಾಕೆ ಇವ್ರು ವಿಡಿಯೋ ನೋಡಲ್ಲ ಅಂತ ಅನಿಸುತ್ತೆ. ಸೊ ನೀವು ವಿಡಿಯೋ ನೋಡಿ, ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ, ಹಾಗೆ ನನಗೂ ಕೂಡ ಸಪೋರ್ಟ್ ಆಗುತ್ತೆ. ನೀವು ಎಷ್ಟು ವಿಡಿಯೋ ನೋಡ್ತೀರಾ ನಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತು ನೀವು ವಿಡಿಯೋ ನೋಡೋದ್ರಿಂದ ಜಾಸ್ತಿ ವ್ಯೂಸ್ ಬರ್ತಿತ್ತು ಅಂದರೆ ನಮಗೂ ಕೂಡ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ. ಇದರಿಂದ ನಾನು ಹೊಸ ವಿಡಿಯೋ ತರಬೇಕು ಅಂತ ಇಚ್ಛೆ ಆಗುತ್ತೆ. ಈಗ 1000-2000 ವ್ಯೂಸ್ ಬಂದರೆ ಇದರಿಂದ ನಮಗೇನು ಇದು ಇಲ್ಲ, ಪ್ರಾಫಿಟ್ ಆಗಲ್ಲ, ಅರ್ನಿಂಗ್ ಆಗಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಕೆಲಸ ಮಾಡಬೇಕು ಬಿಡಬೇಕು ಅನ್ನೋದೇ ಒಂದು ರೀತಿ ಇದು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅರ್ನಿಂಗೇ ಇಲ್ಲ ಅಂದರೆ ಏನು ಮಾಡೋದು ಅದ್ರ ಮೇಲೆ? ಸೊ ಅದೇ ಟೈಮನ್ನು ನಾವು ಬೇರೆ ಕಡೆ ಏನಾದರೂ ಸ್ಪೆಂಡ್ ಮಾಡಿದರೆ ಸೊ ಅದರಿಂದ ನಮ್ಗೆ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಬಟ್ ಹಲವರಿಗೆ ಯೂಟ್ಯೂಬ್ ಬಗ್ಗೆ ನಾಲೆಜ್ ಇರಲ್ಲ, ಅವರಿಗೆ ಹೆಲ್ಪ್ ಬೇಕಾಗಿರುತ್ತೆ, ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಆ ಸಮಯದಲ್ಲಿ ನಾವು ನಮ್ಮ ಹತ್ರ ಇರೋ ಅನುಭವವನ್ನು ನಾವು ಹಂಚ್ಕೊಂಡ್ರೆ, ವಿಡಿಯೋದಲ್ಲಿ ಹಂಚ್ಕೊಂಡ್ರೆ ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಾ ಇರ್ತೀವಿ. ಬಟ್ ತುಂಬ ಜನ ವಿಡಿಯೋ ನೋಡಿದ್ರು, ನನ್ನ ವಿಡಿಯೋದ ಮೇಲೆ ತುಂಬ ಜನ ಒಂದು 20%ಇಂದ 30%, 40% ಅಷ್ಟೇ ನೋಡ್ತಾರೆ. ಕಂಪ್ಲೀಟ್ ವಿಡಿಯೋನು ನೋಡಲ್ಲ. ಯಾಕೆ ಈ ರೀತಿ ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ. ಎಷ್ಟು ನೀವು ನಾಲೆಜ್ ಗೇನ್ ಮಾಡ್ತೀರಾ ಅದು ಎಲ್ಲಿ ಕೂಡ ಲಾಸ್ ಆಗಲ್ಲ. ಎಷ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತೀರಾ ನಾಲೆಜನ್ನು, ಸೊ ಅದರಿಂದ ನಿಮ್ಗೆ ಬೆನಿಫಿಟ್ ಇರುತ್ತೆ, ಮುಂದೆ ನಿಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಯೋಚನೆ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗಿ. ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದರೆ, ಈಗ ಟೈಮ್ ಇಲ್ಲ ನಿಮ್ಮ ಹತ್ರ ಅಂದರೆ ವಿಡಿಯೋ ನೋಡ್ಲಿಕ್ಕೆ ಹೋಗಬೇಡಿ. ಟೈಮ್ ಇದ್ದಾಗ ಟೈಮ್ ತೆಗೆದು ಏನು 10 ನಿಮಿಷ 5 ನಿಮಿಷ 10 ನಿಮಿಷ ಅಷ್ಟೇ ವಿಡಿಯೋಸ್ ಇದೆ ನಂದು. ತುಂಬ ಲಾಂಗ್ ವಿಡಿಯೋಸ್ ಏನು ಮಾಡಿಲ್ಲ. ಒಂದು 3-4 ವಿಡಿಯೋ, ಏನೋ 4-5 ವಿಡಿಯೋ ಜಾಸ್ತಿ ಇರ್ಬೋದು. ಅದು 15 ನಿಮಿಷ 20 ನಿಮಿಷ 30 ನಿಮಿಷದವರೆಗೂ ಇದೆ. ಬಟ್ ಈಗ ನೋಡಿ, ಕೆಲವೊಂದಿಷ್ಟು ವಿಡಿಯೋ ಶಾರ್ಟ್ ಟೈಮಲ್ಲಿ ಅದನ್ನು ಕವರ್ ಮಾಡಿ ಹೇಳಲಿಕ್ಕಾಗಲ್ಲ. ಇನ್ನು ಪಾರ್ಟ್ಸಲ್ಲಿ ಮಾಡಿದರೆ ಅದು ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ಒಂದು ಲಾಂಗ್ ವಿಡಿಯೋ ಮಾಡಿ ಕಂಪ್ಲೀಟ್ ಪ್ರೊಸೆಸ್ ನಾವು ಅಲ್ಲಿ ಹೇಳಿಬಿಟ್ಟಿರ್ತೀವಿ. ಸೊ ಅದನ್ನು ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ. ಒಂದು ಅರ್ಧ ಗಂಟೆ ಇರೋ ವಿಡಿಯೋ ಇತ್ತು ಅಂದರೆ ಅದನ್ನು ನೀವು ಒಂದು ಟೈಮ್ ತೆಗೆದು ಏನಾದರೂ ಒಂದು ಫ್ರೀ ಟೈಮಲ್ಲಿ ಅದನ್ನು ನೋಡಿ.
ಸೊ ನಾಲೆಜ್ ತಗೋಬೇಕು ಅಂದರೆ ಫ್ರೀ ಟೈಮ್ ಇದ್ದಾಗ ನೀವು ಅದನ್ನು ನೋಡಬೇಕು. ಸೊ ಆಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ನೀವು ನೋಡಿರ್ಬೋದು ಕನ್ನಡ ಈ ಟೆಕ್ ಕ್ಯಾಟಗರಿಯಲ್ಲಿ ಯೂಟ್ಯೂಬ್ ಬಗ್ಗೆ ಈ ರೀತಿ ವಿಡಿಯೋಸ್ ಹಾಕಿ ಇನ್ಫಾರ್ಮೇಷನ್ ಕೊಟ್ಟವ್ರು ನಿಮಗೆ ತುಂಬ ವಿರಳ ಸ್ನೇಹಿತರೆ ಸಿಗೋದು. ಸೊ ಈ ರೀತಿ ಕಂಪ್ಲೀಟ್ ಪ್ರೋಸೆಸ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ನಾನು ತೋರಿಸ್ತಾ ಇರೋದು ನನಗನ್ಸುತ್ತೆ ನಮ್ಮ ಚಾನಲ್ ಮೇಲೆ ಅಷ್ಟೇ ಅಂತ ನನಗನ್ಸುತ್ತೆ. ಇರ್ಬೋದು, ಬಟ್ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಡೀಟೇಲ್ ಆಗಿ ಮಾಡಿ ಕಂಪ್ಲೀಟ್ ತೋರಿಸಿರೋದು ನನಗನ್ಸುತ್ತೆ ಇಲ್ಲ ಅನ್ಸುತ್ತೆ. ಸೊ ನೋಡ್ಬೋದು ನೀವು ಇನ್ಫಾರ್ಮೇಷನ್ ತೊಗೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ಜಾಸ್ತಿ ವ್ಯೂಸ್ ಬಂದರೆ ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಒಳ್ಳೆ ಕಂಟೆಂಟ್ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಇನ್ನಷ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಒಂದು ವಿಡಿಯೋ ಹಾಕಿದ ತಕ್ಷಣ 5,000 ವ್ಯೂಸ್ ಬರೋದು ಅದು ದೊಡ್ಡ ಮಾತಲ್ಲ. ಅಟ್ಲೀಸ್ಟ್ 1,000 ಆದರೂ ಅಲ್ಲಿ ವ್ಯೂಸ್ ಬರಬೇಕಾಗಿತ್ತು. ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ. ಬರ್ತಿದೆ, ಈಗೀಗ ಒಂದು ಸ್ವಲ್ಪ ಗ್ರೋ ಆಗ್ತಿದೆ, ಇಲ್ಲ ಅಂತಲ್ಲ. ಬಟ್ ಇಷ್ಟು ಜನ ಇದ್ದೀರಾ. ಸೊ ಎಲ್ಲರೂ ಯೂಟ್ಯೂಬರ್ ಇದ್ದೀರಾ. ಇಲ್ಲಿ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಅಲ್ಲ ಇದು. ನೀವು ಯೂಟ್ಯೂಬ್ ಮಾಡಬೇಕಾದ್ರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಇದರಲ್ಲಿದೆ. ಸೊ ಹೀಗಿರುವಾಗ ಈ ವಿಡಿಯೋ ನೀವು ನೋಡಲ್ಲ ಅಂದರೆ ನನಗೆ ವಂಡರ್ ಅನಿಸುತ್ತೆ, ಯಾಕೆ ಈ ರೀತಿ ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ. ಸೊ ತುಂಬ ವಿಷಯದ ಬಗ್ಗೆ ನಾನು ವೀಡಿಯೋಸ್ ಎಲ್ಲ ಕವರ್ ಮಾಡಿ ವಿಡಿಯೋ ಹಾಕಿದ್ದೀನಿ ಚಾನಲ್ ಮೇಲೆ. ಡೈರೆಕ್ಟಾಗಿ ಚಾನಲ್ ವಿಸಿಟ್ ಮಾಡಿ. ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ನನ್ನ ಚಾನಲ್ ಬಂದುಬಿಡುತ್ತೆ. ಚಾನಲ್ ಓಪನ್ ಮಾಡಿ ಒಂದೊಂದಾಗಿ ವಿಡಿಯೋ ನೋಡ್ತಾ ಹೋಗಿ. ಒಂದೊಂದು ಟಾಪಿಕ್ ಪ್ರಕಾರ ಒಂದೊಂದು ಪ್ಲೇ ಲಿಸ್ಟೇ ಮಾಡಿದ್ದೀನಿ ನಾನು. ನೀವು ಬೇಕು ಅಂದರೆ ಅಲ್ಲಿ ಹೋಗಿ ಎಡಿಟಿಂಗ್ ಬಗ್ಗೆ ನೋಡ್ಬೋದು, ಮಾನಿಟೇಷನ್ ಬಗ್ಗೆ ನೋಡ್ಬೋದು, ಯೂಟ್ಯೂಬ್ ಬಗ್ಗೆ ನೋಡ್ಬೋದು, ಸೊ ಆ್ಯಡ್ಸನ್ಸ್ ಬಗ್ಗೆ ನೋಡ್ಬೋದು. ಇದರೆಲ್ಲ ನಾನು ಕವರ್ ಮಾಡಿ ಒಂದೊಂದು ಟಾಪಿಕ್ ಕವರ್ ಮಾಡಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಆ ವೀಡಿಯೋಸ್ ನೋಡಿ. ವೀಡಿಯೋಸ್ ನೋಡೋದ್ರಿಂದ ನಿಮ್ಗೆ ತುಂಬ ಹೆಲ್ಪ್ ಸಿಗುತ್ತೆ ಸ್ನೇಹಿತರೆ. ನೀವು ಏನು ಮಾಡಬೇಕು ಯೂಟ್ಯೂಬ್ ಮೇಲೆ, ಏನು ಮಾಡಬಾರ್ದು ಅಡ್ವಾನ್ಸ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಇನ್ಫಾರ್ಮೇಷನ್ ತಗೊಂಡು ಅಲ್ಲಿಗೆ ಬಿಟ್ಬಿಡಬೇಡಿ. ಒಂದೊಂದು ವಿಡಿಯೋನ ಸರಿಯಾಗಿ ನೋಡ್ತಾ ಹೋಗಿ. ಅಲ್ಲಿ ನಾನು ಪ್ರಾಕ್ಟಿಕಲ್ಲು ಮಾಡಿ ತೋರಿಸಿದ್ದೀನಿ, ಹೇಳಿನೂ ಹಾಕಿದ್ದೀನಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಮೇಲಿದೆ. ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿದರೆ ನಾನು ಕೂಡ ಮುಂದೆ ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಒಂದು ರೀತಿ ಮೋಟಿವೇಶನ್ ಬರುತ್ತೆ. ಇನ್ನು ವಿಡಿಯೋ ನೋಡಿದ ಮೇಲೆ ಒಂದು ಒಳ್ಳೆ ಕಮೆಂಟ್ ಹಾಕಲಿಕ್ಕೆ ಟ್ರೈ ಮಾಡಿ, ಅದರ ಜೊತೆ ಲೈಕ್ ಮಾಡಿ. ಸೊ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ಲ ಅಂತಲ್ಲ, ಬಟ್ ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ನನಗೂ ಕೂಡ ಒಂದು ರೀತಿ ಈಗ ನೋಡ್ಬೋದು ನಂದು ಮಾನಿಟೇಷನ್ ಆಗಿ ಡಿಸೆಂಬರಲ್ಲಿ ಮಾನಿಟೈಸ್ ಆಗಿದೆ ಚಾನಲ್. ಇನ್ನೂವರೆಗೂ ಇಲ್ಲಿ ₹1 ಕೂಡ ಅರ್ನಿಂಗ್ ಆಗಿಲ್ಲ ಇದರಿಂದ, ಈ ಚಾನಲ್ನಿಂದ. ಸೊ ಈ ರೀತಿ ಆದರೆ ಕೆಲಸ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಯಾಕಂದರೆ $60 ಆಗಿದೆ ಈಗ ಈ ಚಾನಲ್ ಮೇಲೆ. 8 ತಿಂಗಳ ಆಯಿತು ಈಗ ಆಲ್ಮೋಸ್ಟ್ ಮಾನಿಟೈಸೇಷನ್ ಆಗಿ. ಸೊ ಒಂದು ಪೇಮೆಂಟ್ ಕೂಡ ಈ ಚಾನಲ್ನಿಂದ ಸಿಕ್ಕಿಲ್ಲ ಅಂದಮೇಲೆ ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡೋದು ನನಗೆ ಆಗ್ತಾ ಇಲ್ಲ. ಸೊ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಬಟ್ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ ಮೇಲೂ ವ್ಯೂಸ್ ಬರ್ತಾ ಇಲ್ಲ, ಚೆನ್ನಾಗಿ ನೋಡ್ತಾ ಇಲ್ಲ ಸರಿಯಾಗಿ. ಅಂದರೆ 40% ನೋಡಿದರೆ ಇನ್ನು ಮುಂದಿನ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಅರ್ಥ ಆಗೋದು. ನಾನು ಒಂದೊಂದು ಪಾಯಿಂಟನ್ನು ಒಂದೊಂದು ರೀತಿ ಕವರ್ ಮಾಡ್ತಾ ಅದನ್ನು ಒಂದು ವಿಡಿಯೋ ಕಂಪ್ಲೀಟ್ ಮಾಡಿರ್ತೀನಿ. ಸೊ ನಿಮಗೆಷ್ಟು ಬೇಕು ಅಷ್ಟು ನೋಡಿಕೊಂಡು ಸುಮ್ಮನೆ ಅಲ್ಲಿ ಎಕ್ಸಿಟ್ ಆಗಿಬಿಡ್ತೀರಾ. ಸೊ ಈ ರೀತಿ ಮಾಡಬೇಡಿ. ವಿಡಿಯೋ ಕಂಪ್ಲೀಟ್ ನೋಡಿ. ಕಂಪ್ಲೀಟ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ನಾಲೆಜ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಏನು ಮಾಡಬಾರ್ದು ಅದು ಗೊತ್ತಾಗುತ್ತೆ. ತುಂಬ ಜನ ಸುಮ್ಮನೆ ಅದೇ ನೋಡ್ದೇನೆ ಕಮೆಂಟ್ ಹಾಕೋದು, ಆಲ್ರೆಡಿ ವಿಡಿಯೋ ಇರುವಾಗ ವಿಡಿಯೋ ನೋಡದೆ ಬರೀ ಕಮೆಂಟ್ ಹಾಕೋದು ಒಂದೇ ನಿಮ್ಮ ಕೆಲಸ ಆಗಿದೆ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಚಾನಲ್ ಮೇಲೆ ವಿಡಿಯೋಸ್ ಇದೆ. ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋ ನೋಡಿದ ಮೇಲೂ ನಿಮಗೆ ಅಲ್ಲಿ ಇದು ಆಗ್ತಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ನಂಬರ್ ಕೊಟ್ಟು ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಂಬರ್ ಇದೆ. ಸೊ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ಏನು ಆ ನಂಬರ್ ಕೊಡಬೇಕು ಅಂದರೆ ಸುಮ್ಮನೆ ಕೊಟ್ಟಿಲ್ಲ. ಆ ನಂಬರ್ನಿಂದ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ಆ ವಿಡಿಯೋ ನೋಡಿ ಆ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನೀವು ಎಷ್ಟು ವಿಡಿಯೋ ನೋಡ್ತೀರಾ ಅಷ್ಟು ನಿಮ್ಗೆ ಅನುಕೂಲ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ನೀವು ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ತಿಳ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಸೊ ಆದಷ್ಟು ನೀವು ಟ್ರೈ ಮಾಡಿ, ನೀವೇ ರೆಡಿ ಆಗೋಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ ಅಂದರೆ ಇನ್ನೊಮ್ಮೆ ವೀಡಿಯೋಸ್ ನೋಡಿ. ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಇಲ್ಲಿವರೆಗೂ ನನಗೆ ಬರೋಕೆ, ನನ್ನ ಜೊತೆ ಇರೋಕೆ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೀನಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆಮೇಲೆ ಹೇಳಿರೋದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ವಿಡಿಯೋಸ್ ಕಂಪ್ಲೀಟ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಯಾರಿಗೆ ಈ ನೀಡ್ಸ್ ಇದೆ ಅಂಥವರಿಗೆ ನನ್ನ ಚಾನಲ್ ಸಜೆಸ್ಟ್ ಮಾಡಿ.
ಹಾಗೆ ಏನಾದರೂ ಅವರಿಗೆ ಪ್ರಾಬ್ಲಮ್ ಇದ್ದರೆ ನನ್ನ ನಂಬರ್ ಕೊಡಿ, ನಿಮ್ಮ ಹತ್ರ ನಂಬರ್ ಇದ್ದರೆ ನಂಬರ್ ಕೊಡಿ, ಇಲ್ಲ ಅಂತಲ್ಲ. ಇನ್ನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಬೆಳಿಗ್ಗೆ ನಾನು ನನ್ನ ಕೆಲಸನೂ ಇರುತ್ತೆ, ನಾನು 11 ಗಂಟೆವರೆಗೂ ನನ್ನ ಕೆಲಸ ಮಾಡಬೇಕು. ಸೊ ನನ್ನ ಕೆಲಸ ಮಾಡಿಕೊಂಡು ನಾನು ಅದು ಕೂಡ ನಿಮ್ಮದು ಹೆಲ್ಪ್ ಮಾಡಬೇಕು, ನಿಮ್ಮ ಚಾನಲ್ಸ್ ಎಲ್ಲ ಚೆಕ್ ಮಾಡಬೇಕು ಅಂದರೆ ನಾನು 11:30 ಗಂಟೆಯಿಂದ ಫ್ರೀ ಆಗ್ತೀನಿ. ಆಮೇಲೆ ರಾತ್ರಿ 8 ತನಕ ನೀವು ನನಗೆ ಮೆಸೇಜ್ ಮಾಡ್ಬೋದು. ತುಂಬ ಜನ ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆವರೆಗೂ ಮೆಸೇಜ್ ಮಾಡ್ತಿದ್ದೀರಾ. ಸೊ ಈ ರೀತಿ ಮಾಡಿಬಿಡಿ ದಯವಿಟ್ಟು. ನೋಡಿ, ನನಗೂ ಒಂದು ಸ್ವಲ್ಪ ಪರ್ಸ್ನಲ್ ಲೈಫ್ ಇದೆ, ನನಗೂ ಟೈಮ್ ಬೇಕಾಗತ್ತೆ. ಸೊ ಟೈಮ್ ಕೊಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ 11:30 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ನಾನು ಟೈಮ್ ಕೊಟ್ಟಿದ್ದೀನಿ. ಸೊ ಈ ಟೈಮಲ್ಲಿ ಬೇಕಾದ ಟೈಮಲ್ಲಿ ನೀವು ನನಗೊಂದು ಮೆಸೇಜ್ ಹಾಕಿ, ಫಸ್ಟ್ ಒಂದು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ಮೇಲೆ ನಾನು ನೋಡ್ಕೊಳ್ತೀನಿ. ಫ್ರೀ ಇದ್ದಾಗ ಇಮಿಡಿಯೇಟ್ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀನಿ. ಫ್ರೀ ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದರೂ ನಿಮಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ನಾನು ರಿಪ್ಲೈ ಮಾಡ್ತೀನಿ, ಮೆಸೇಜ್ ಹಾಕಿ, ಬಟ್ ಟೈಮ್ ನೋಡಿಕೊಂಡು ಒಂದು ಸ್ವಲ್ಪ ಮೆಸೇಜ್ ಹಾಕಲಿಕ್ಕೆ ಟ್ರೈ ಮಾಡಿ. ಸುಮ್ಮನೆ ಟೈಮ್ ಬಿಟ್ಟು ಟೈಮ್ ಕ್ವಶನ್ನು ಆ ರೀತಿ ಇರಲ್ಲ ನಿಮ್ಮದು. ಸೊ ಇಶ್ಯೂನೂ ಆ ರೀತಿ ಇರಲ್ಲ. ರಾತ್ರಿ 11 ಗಂಟೆ 12 ಗಂಟೆಗೆ ಮೆಸೇಜ್ ಮಾಡ್ತೀರಾ. ಸೊ ಏನೋ ಒಂದು ಇಶ್ಯೂನೇ ಆಗಿದೆ ಅಂದರೆ ಚಾನಲ್ ಏನೋ ಸಸ್ಪೆಂಡ್ ಆಯಿತು, ಏನೋ ಸ್ಟ್ರೈಕ್ ಬಂತು, ಈಗ ಸಸ್ಪೆಂಡ್ ಆಗೋ ರೀತಿ ಇದೆ, ಏನೋ ಒಂದು ಹೈ ಇಂಪ್ಯಾಕ್ಟ್ ಇದೆ ಚಾನಲ್ ಮೇಲೆ. ಸೊ ಈ ಸದ್ಯಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ಚಾನಲ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದರೆ ನೀವು ಆವಾಗ ಮಾಡ್ಬೋದು. ಸೊ ಆಗ ನಾನು ಏನಾದರೂ ಹೆಲ್ಪ್ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಟೈಮ್ ಬಿಟ್ಟು ಟೈಮ್ ಮೆಸೇಜ್ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟ್ ನನ್ನಿಂದ. ಸೊ ನಂಬರ್ ಕೊಟ್ಟಿದ್ದೀನಿ, ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡೋದು. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ತುಂಬ ಥ್ಯಾಂಕ್ಸ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನೂ ನೆಕ್ಸ್ಟ್ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋಸ್ ಎಲ್ಲ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಈ ರೀತಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸ್ನೇಹಿತರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಸ್ನೇಹಿತರೆ. ನಮಸ್ಕಾರ.